ಎಲ್ಲೋದ್ರೂ ಸ್ಫೂರ್ತಿ ಡ್ಯಾಡಿ ಸೂಪರ್ ಬರುತ್ತೆ ಅಂತ ಹೇಳ್ತಾರೆ. ಅಪ್ಪ ಮಗಳಿಬ್ರು ಜಗಳ ಆಡೋದು ಬಿಡೋದು ಯಾವಾಗ? ಚಿಕನ್ ಸಾರು ವಿತ್ ದೋಸಾ, ನಾನ್ ವೆಜ್ ಗ್ರೇವೀಸ್ ವಿತ್ ದೋಸಾ, ಯಮ್. ಆನೆ ಇಷ್ಟ, ಆನೆ 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 ನೋಡ ಆನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ನಾನು ಇಂದು ಜೊತೆ ಆಟೋಲ್ಲಿ ಹೋಗ್ತಾ ಇದ್ದೀನಿ ಆಫ್ಟರ್ ರಿಯಲ್ ಹಿಂಗೆ 7 months 8 months ಓಟಿಪಿ ಹೇಳು. ಇದು ನಾನಿಂದು ಕಾರ್ನರು, ನಂಗೆ ಭಯ. ಏನು ಗೊತ್ತಾ ನಾವಿವಾಗ ನಮ್ಮ ಅಪ್ಪ ಅಮ್ಮ ಹತ್ರ ಹೋಗ್ತಾ ಇದ್ದೀವಿ. ಅವರು ಎಲ್ಲೋ ಆಚೆ ಕಡೆ ಇದ್ದಾರೆ. ಸೊ ನಾನು ಇನ್ನು ಆಟೋಲ್ಲಿ ಹೋಗ್ತಾ ಇದ್ದೀನಿ. ಖುಷಿ ಇರ್ತಾರೆ ನಂಗೆ ಒಂಥರ ಖುಷಿ ಗೈಸ್ ಆಟೋ ತುಂಬ ಖುಷಿ. ನಾವೀಗ ಅಲ್ಸೂರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಆಟೋ ನೋಡಿ ಗೈಸ್, ಇಲ್ಲೊಂದು ಪಾರ್ಕ್ ಇದೆ. ಇಂದು ಇದೆ ಫಸ್ಟ್ ಟೈಮ್ ನೋಡಿದ್ಯಾ? ನೀವು ಅಂದ್ಬಿಟ್ಟು ಹಿಂಗೆ ಅಂತಾರೆ, ಸುಳ್ಳು ಇದೆಲ್ಲ ನೋಡಿರ್ತಾಳೆ. ಇದು ಇಡೀ ಇಂದ್ರನಗರ್ ಸುತ್ತಿರ್ತಾಳೆ ಗೈಸ್. ನಾನು ಸುತ್ತ ಹೆಂಗಿದೆ ಆಟೋ ರೈಡ್ ಅಂತಾರೆ, ಡ್ರೈವ್ ಅನ್ನಲ್ಲ. ನನಗೆ ಗಾಳಿ ಎಲ್ಲ ಬಂತು ಹಂಗೆ ಆದರೆ ಚೆನ್ನಾಗಿದೆ. ಬಟ್ ಕುಗ್ತಾ ಇದೆ. ನಾನು ಎತ್ತಿ ಕುಗ್ತಾ ಇದ್ದೆ. ಇದು ಹೇಳಿ ಇಷ್ಟದಲ್ಲ ನಾವು ಏನಕ್ಕೆ ಅವಶ್ಯಕತೆ ಇದ್ದಿದ್ದಕ್ಕೆಲ್ಲ ನಗಿಬೇಕಂದ್ರೆ ಇದು 9694 ಅಲ್ಲೂ ಮೋತಿ ಜ್ಯುವೆಲ್ಸ್ ಐತೆ. ರಾಜ್ ಡೈಮಂಡ್ಸ್ಗೆ ಹೋಗ್ಬೇಕಿಲ್ಲಿ. ಹೋಗೋಣ ಬಾ. ಅಲ್ಲಿ ರಾಂಬಾಜಿ ಅಂತ ಇದು ಆಗ್ಬಾರ್ದು. ಅಶ್ವಿನಿ ಕುಮಾರಿ ಫೋನ್ ನಂಬರ್ ಮಧ್ಯಾಹ್ನ 1 ಗಂಟೆಯಿಂದ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲದನ್ನು ಸೆಲೆಕ್ಟ್ ಮಾಡಿದ್ರು. ಬಟ್ ನನ್ನ ಸಂಜೆ ಮೇಲೆ ಕರೆದ್ಬಿಟ್ಟು ಕನ್ಫರ್ಮ್ ಮಾಡಿಸಿದ್ರು. ಬಿಕಾಸ್ ನನಗೆ ಗೋಲ್ಡಲ್ಲಿ ಸ್ವಲ್ಪ ಜಾಸ್ತಿ ಪರ್ಟಿಕ್ಯುಲರ್, ನಾನು ನೋಡಿಬಿಟ್ಟು ವೆಯ್ಟ್ ಎಲ್ಲ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ಆಮೇಲೆ ತೊಗೊಳೋದು. ಮತ್ತು ಇದು ಬಂದ್ಬಿಟ್ಟು ಯಶಿಕಾಗಂತ ಮತ್ತು ನಂದು ಬಂದುಬಿಟ್ಟು ಹಾಲ್ಮಾರ್ಕ್ ಎಲ್ಲ ಹಾಕಬೇಕಿತ್ತು. ಸೊ ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಅದ್ರ ಜೊತೆಗೆ ಬೇರೆ ಗೋಲ್ಡ್ ಎಲ್ಲ ಮಾಡಿಸ್ಬೇಕಿತ್ತಲ್ಲ, ಸೊ ಅದಕ್ಕೆಲ್ಲ ಆರ್ಡರ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ನಮ್ಮ ಅಪ್ಪಗೂ ಕೂಡ ಸ್ಪೆಷಲಾಗಿ ಏನೇನೋ ಆರ್ಡರ್ ಎಲ್ಲ ಮಾಡಿದ್ವಿ. ಫುಲ್ಲು ಗೋಲ್ಡೇ ಇರಬೇಕು. ನನಗೆ ಫುಲ್ಲು ಗೋಲ್ಡ್ ಇಷ್ಟ ಇಲ್ಲ. ನಾವೆಲ್ಲ ಹಾಕ್ಬಾರ್ದೇವಲ್ಲ ನಮ್ಮ ಅಪ್ಪಂಗೆ. ಏನು ಗೊತ್ತಾ, ಇದು ಚೆನ್ನಾಗಿದೆ. ನಂದು ನಿಜ ಚೆನ್ನಾಗಿದೆ. ನನ್ನ ಒಬ್ಬಳ ಜೊತೆನೇ ಚೆನ್ನಾಗಿರೋದು. ನಿಂದು ಚೆನ್ನಾಗಿದೆ. ಪಿಂಕಿದು ಚೆನ್ನಾಗಿದೆ. ನಿಜ ಮಮ್ಮಿ ಅಲ್ಲ ನೋಡೋಣ ಎಷ್ಟು ಗಟ್ಟಿ ಕೊಡ್ತೇನೆ ಗೈಸ್. ನನಗೆ ಅದು ಚಿಕ್ಕದು ಕೊಡ್ಸೋರೆ ಗೈಸ್. ಯಾರನ್ನ ಚಿಕ್ಕದಂದ್ರೆ ನೆಗಿತಾರೆ ಅಷ್ಟೇ. ಜ್ಯುವೆಲ್ಸ್ ಶಾಪ್. ಯಾವುದು ಆನೆ? ನಂಗೆ ಆನೆ ಇಷ್ಟ. ಈ ಹಸುಗಳೆಲ್ಲ ಒಂದು ಸ್ವಲ್ಪ ಇಷ್ಟ, ಆದ್ರೆ ಆನೆ ಇಷ್ಟ. ಆನೆ ನೋಡ ಆನೆ. ಕೃಷ್ಣ ಪರವಾಗಿಲ್ಲ ಅದು, ಬಟ್ ಆನೆ ದೊಡ್ಡದು ಇಷ್ಟಪಡ್ಬೇಕು ಮಮ್ಮಿ. ನೀನು ಯಾವಾಗೂ ಚಿಕ್ಕ ಥರ್ಸ್ಡೇ ನಾವು ಶಾಪಿಂಗ್ ಎಲ್ಲ ಮಾಡಿದ್ದು. ಸೊ ಥರ್ಸ್ಡೇ ಏನೇನು ತಂದಿದ್ವು ಅದನ್ನು ಫ್ರೈಡೇ ದೇವ್ರಿಗೆಲ್ಲ ಹಾಕಿಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು, ಮತ್ತು ಫ್ರೈಡೇ ಶುಕ್ರವಾರ ವಾರ ಎಲ್ಲ ಮಾಡ್ತೀವಲ್ಲ, ಸೊ ಅದೆಲ್ಲ ಮಾಡಿಬಿಟ್ಟು ದೇವ್ರಿಗೆ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ವಿ.
it's Friday morning and look at her. Oh. ದೇವ್ರಿಗೆ ಒಡವೆ ಹಾಕಿದ್ದೀನಿ, ಒಳಗಡೆ ನೀರು ಆಚೆ ಎಲ್ಲ ಹೋಗ್ಬೇಡ. ಹೌದಾ, ಸರಿ ಆಯ್ತು, ಒಳಗಡೆನೇ ಇರ್ತೀನಿ. ನಾನು ದೇವ್ರನ್ನ ನೋಡ್ಕೊಂಡೇ ಕುತ್ಕೊಂಡ್ಬಿಡ್ಲಾ? ಹಾಯ್ ಅಂಕಲ್. ಅಂಕಲ್ ನಂಗೆ ಎಗ್ ದೋಸೆ ಬೇಕು ಅಂಕಲ್. ಏನು ಫ್ರೈಡೆ ಆದರೆ ತಿಂತಾನೆ ಅಂಕಲ್ ನಾನು? ಹೋಗೋಣ ಅಷ್ಟೇ. ಇವತ್ತು ಫ್ರೈಡೆ ಮಾರ್ನಿಂಗ್, ಸೊ ಐ ವಾಸ್ ಅಟ್ ಹೋಮ್ ಆ್ಯಂಡ್ ನನಗೆ ಎಗ್ ದೋಸೆ ತಿನ್ನಬೇಕು ಅಂತ ಫುಲ್ ಐ ವಾಸ್ ಕ್ರೇವಿಂಗ್ ಫಾರ್ ಇಟ್. ಸೊ ನಮ್ಮ ಬಾಲಾಜಿ ಅಂಕಲ್ಗೆ ಹೇಳಿದ್ರೆ ತಗೊಂಡು ಕೊಟ್ಟರು. ಇಟ್ಸ್ ನೈಸ್ ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ಸ್ಟ್ರೀಟ್ ಸೈಡಲ್ಲಿ ಒಂದು ಸ್ಮಾಲ್ ಕಾರ್ಟಲ್ಲಿ ಮಾಡ್ತಾರೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮ್ ಬ್ಲಡ್ ಟೆಸ್ಟ್ಗೆ ಹೋದಾಗ ಐ ಟ್ರೈಡ್ ಆ್ಯಂಡ್ ಐ ವಾಸ್ ಲೈಕ್ ಸಖತ್ತಾಗಿದೆ. 2 ತಂದೋರೆ, ನಾನು ಒಂದೇ ತಿನ್ನೋದು. ವಾ, ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಈ ಥರ ಎಗ್ ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಫುಲ್ ಬಿಸಿ ಬಿಸಿ ಹೊಗೆ ಆಡ್ತಾರೆ. ಒಂದು ತಿನ್ನು. ಆಮೇಲೆ ಈ ರೆಡ್ ಚಟ್ನಿ, ದಿಸ್ ವಿಲ್ ಬಿ ಸೋ ಸ್ಪೈಸಿ, ಅಂದರೆ ಡ್ಯಾಮ್ ಸ್ಪೈಸಿ. ಆ್ಯಂಡ್ ನನಗೆ ಸ್ಪೈಸಿನೇ ಇಷ್ಟ, ಬಟ್ ಬೆಳಗ್ಗೆ ತಿನ್ನೋಣ. ಬಟ್ ಇಟ್ಸ್ ಓಕೆ. ಹಾಕೊಂತಂದ್ರೆ ಬರೀ ನೀರು ಬರ್ತದೆ. ಇವಾಗ ಯಾರೂ ಇಲ್ಲ ಮನೇಲಿ, ಯಾಕಂದರೆ ನಾನು ಒಬ್ಬಳೇ ಇದ್ದೀನಿ. ನಮ್ಮ ಮಮ್ಮಿ ಡ್ಯಾಡಿ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋದ್ರು, ಇನ್ನು ಮಿಕ್ಕವರೆಲ್ಲ ಕಾಲೇಜ್ಗೆ ಸ್ಕೂಲ್ಗೆ ಎಲ್ಲ ಕಡೆ ಹೋದರು. ನಾನು ಒಬ್ಬಳೇ ಮನೇಲಿ ಆರಾಮಾಗಿ ತಿನ್ಕೊಂಡು ಫೋನ್ ನೋಡಿಕೊಂಡು ವ್ಲಾಗ್ ಮಾಡಿಕೊಂಡು ಎಲ್ಲ ಇರ್ತೀನಿ. ಆ್ಯಂಡ್ ಐ ಲೈಕ್ ಸ್ಟೇಯಿಂಗ್ ಅಲೋನ್ ಅಟ್ ಹೋಮ್. ಅದು ಇಲ್ಲಿ ಚೆಲ್ಲೋಯ್ತು ಗೈಸ್. ಇಟ್ಸ್ ಓಕೆ, ಲೆಟ್ ಮಿ ಟೇಸ್ಟ್ ಆ್ಯಂಡ್ ಟ್ರೈ ಗೈಸ್. ಅದು ಹೆಂಗಿರುತ್ತೆ ಗೊತ್ತಾ? ಫುಲ್ ಎಗ್ ಇರುತ್ತೆ, ಈ ಥರ ಫುಲ್ ಎಗ್. ಹೋಗೆ ಮನೇಲಿ ಮಾಡಿದ್ರು ಕೂಡ ಟೇಸ್ಟಿಯಾಗಿರುತ್ತೆ, ಬಟ್ ಈ ಥರ ಹೊರಗಡೆಯಿಂದ ತೊಗೊಂಬಂದು ತಿನ್ನೋದ್ರಲ್ಲಿ ಮಜಾ ಬೇರೆ. ಚಿಕನ್ ಸಾರು ವಿತ್ ದೋಸೆ, ನಾನ್ ವೆಜ್ ಗ್ರೇವೀಸ್ ವಿತ್ ದೋಸೆ, ಯಮ್. ಎಗ್ ದೋಸೆ, ಕಾಟ್ಸ್ ಎಲ್ಲ ಇದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಯು ವಿಲ್ ಲವ್ ಇಟ್. ಅವನು ಪೀಸ್ಫುಲಿ ಆ ಎಗ್, ಆ ದೋಸೆ, ಈ ಚಿಕನ್ ಗ್ರೇವಿ. ಬಾಯ್ ಸರ್. ಆಯ್ತಾ ಪೂಜೆ ಎಲ್ಲ? ನೆನ್ನೆ ಅಂತ ಇಲ್ಲ. ದೇವಸ್ಥಾನದಲ್ಲಿ ಎಷ್ಟೊಂದು ಜನ ನಿನ್ ಮಗಳು ಸಬ್ಸ್ಕ್ರೈಬರ್ಸ್ ಸಿಗ್ತಾ ಇರ್ತಾರಲ್ಲ, ಮಾತಾಡಿಸ್ತಾ ಇರ್ತಾರೆ. ನನ್ನ ಮಗಳು ಒಂದು ಸೆಲೆಬ್ರಿಟಿ ಆಗಳೆ, ಎಲ್ಲರೂ ಬಂದು 1,50,60,000 ಅವ್ರೆ, ಎಲ್ಲರೂ ಬಂದು ಮಾತಾಡಿಸ್ತಾರೆ. ಖುಷಿ ಆದೈತೆ. ತುಂಬಾ ಕಡೆ ಸಿಗ್ತಾರಲ್ಲ, ಜಾಸ್ತಿ ಜನ ಸಿಗ್ತಾರೆ, ಮೊನ್ನೆ ಎಲ್ಲ ಕಡೆನೂ ಸಿಗ್ತಾರೆ. ಎಲ್ಲೋದ್ರೂ ಸ್ಫೂರ್ತಿ ಡ್ಯಾಡಿ ಸೂಪರ್ ಬರುತ್ತೆ ಅಂತ ಹೇಳ್ತಾರೆ. ಖುಷಿ, ಹೆಮ್ಮೆ. ಮೈಸೂರಲ್ಲಿ ಸಿಕ್ಕಿದ್ರು, ಆಮೇಲೆ ಮೊನ್ನೆ ಎಲ್ಲೋ ಸಿಕ್ಕಿದ್ರು, ಮತ್ತೆ ಕೆಲವೊಬ್ರು ಇವ್ರಿಗೆ ಫೋನ್ ಮಾಡಿ ಇವ್ರ ಜೊತೆಲಿ ಇದ್ದಾಗ ನಮ್ಮನ್ನು ಮಾತಾಡ್ಸ್ತಾರೆ, ಅಷ್ಟೇ ಖುಷಿ ಪಡ್ತಾರೆ. ನಮ್ಗೂ ಅಷ್ಟೇ ಖುಷಿ ಇದೆ. ಮೆಟ್ರೋಲೆಲ್ಲ ಸಿಗ್ತಾರೆ ಅಲ್ಲ ರೀ? ಇವಾಗೂ ದೇವಸ್ಥಾನದಲ್ಲಿ 2-3 ಸಿಕ್ಕಿದ್ರು. ಯಾಕೆ ಸ್ಫೂರ್ತಿ ಬರೋದೇ ಇಲ್ಲ ಅಂತೆ, ಅವಳು ಕಾಲೇಜ್ಗೆ ಹೋಗ್ತಾಳೆ, ಅದಕ್ಕೆ ಬರೋಲ್ಲ. ಒಂದೊಂದ್ಸಲ ಬೆಳಗ್ಗೆನೆ ಬಂದು ಹೋಗ್ತಾಳೆ ಅಂತ ಅಂದೆ. ನಿಮ್ಮ ಅಪ್ಪ ಮಗಳಿಬ್ರು ಜಗಳ ಆಡೋದು ಬಿಡೋದು ಯಾವಾಗ? ಅವ್ರಿಗೆ ನಿಂದ ಜೀನ್ಸ್ ಜಾಸ್ತಿ, ಅವ್ರಿಗೆ ನಿನ್ಗೆ ಅವ್ರದ್ದೇ ಇರೋದು, ಅದಕ್ಕೆ ದಪ್ಪ ಆಗ್ಬಿಡ್ತೀಯಾ ಅಂತ. ಮನೇಲಿದ್ರು ಜಗಳ ಆಡ್ತೀಯ ಸ್ಫೂರ್ತಿ. ಯಾರನ ಚಿಕ್ಕ ಮಕ್ಳ ಹತ್ರ ಜಗಳ ಆಡ್ತಾರೆ. ನಿಮ್ಮ ಅಪ್ಪನ ಹತ್ರನೇ ಜಗಳ. ನಮ್ಮ ಅಪ್ಪನ ಹತ್ರ ಆಡಿದ್ರೇನೆ ನಂಗೆ ಮಜಾ ಸಿಗೋದು. ಮನೆಯಲ್ಲ ಹೋಗು, ವಾಕಿಂಗ್ ಮಾಡು, ಊದೋಗ್ಬಿಡ್ತೀಯಾ? ಆಗ್ತೀನಿ, ಇನ್ನದಪ್ಪ ಆಗ್ತೀನಿ, ಸಾಕ್ಬೇಕು ನನ್ನ, ಸಾಕಿ. ಇವಾಗ ಅಲ್ಲಿ ಇದೇಳವ್ರ ಹೇಳೋಗು, ಅದೇ ನಾನು ತಾಟ ನಿಂಗೆ ಹೇಳೋಗು, ಮಾತಾಡ್ತಾರೆ. ಅದರೆಲ್ಲ ಕ್ಯಾಪ್ಚರ್ ಮಾಡ್ಬೇಡಮ್ಮ, ನಮ್ಮ ರಿಯಲ್ ಮೂಮೆಂಟ್ಸ್ನೆಲ್ಲ, ಅದೆಲ್ಲ ರಿಯಾಲಿಟಿ. ಏನ್ ಗೊತ್ತಾ ಗೈಸ್, ನಮ್ಮ ಮಮ್ಮಿಗೆ ಬಲೆ ಆಸೆ ನಾನು ನಮ್ಮಪ್ಪ ಜಗಳ ಎಕ್ಸ್ಪೋಸ್ ಮಾಡಕ್ಕೆ ನಿಮ್ಮಿಬ್ಬರದು ಬಾಂಡಿಂಗ್. ಯಾರು ನೋಡು, ಅಯ್ಯೋ ಅಪ್ಪ ಮಗಳು ಅಪ್ಪ ಮಗಳು ಅಂತ. ಇನ್ ರಿಯಾಲಿಟಿ ನಾನು ಒಂದು ಗಂಡು ಇಟ್ಕೊಂಡಿರ್ತೀನಿ, ಬಟ್ ನೋ. ಇವಾಗ ನೋಡು, ಕ್ಯಾಮ್ರಾ ಆನಲ್ಲಿ ಇರ್ಬೇಕಾಗಿತ್ತು. ಅವಾಗ ಎಷ್ಟು ಚೆನ್ನಾಗಿ ಅಂದ್ರು ಗೊತ್ತಾ, ತಾಟಿ ನಿಂಗೆ ತಿಂತೀಯ ಅಮ್ಮ ಅಂತಂದ್ರು. ನಾನು ಅಂತಂದೆ. ಅಷ್ಟೊತ್ತಿಗೆ ನಾನು ಅದಕ್ಕೆ ಹೇಳಿದ್ದೀನಿ, ನಂಗೆ ಗೊತ್ತು ನೀನೇನು ತಿಂತೀಯ. ಸಿ ಅದೆಲ್ಲ
ನೀನ್ ಮನೇಲಿ ಇದ್ಯಾ ಅಂತ ಅಲ್ಲಿ ಹೇಳ್ಬಿಟ್ಟು ಬಂದೆ, ತಿನ್ಲಿ ಮಗು ಅಂತ ಹೇಳಿದವ್ರು. ಅದೇ ಸೊ ಆಬ್ವಿಯಸ್ಲಿ ವಾಟ್ ಪ್ಲಾನ್ಸ್ ವೀಕೆಂಡ್ 3 days ಹಾಲಿಡೇ? ನಾನು ಎಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡಿದ್ದೀನಿ ಇವಾಗ. ಟಾಟಾ ಬಾಯ್ ಸಿ ಯು. ಇಲ್ಲ ಬಂದ್ಮೇಲೆ ಇವಾಗ ಅದಕ್ಕೆಲ್ಲ ಸ್ಕೆಚ್ ಹಾಕೋಣ, ಅದಕ್ಕೆ ಸ್ಟಾರ್ಟಿಂಗ್ ತರತ್ರಿ. ನೋಡಿ ಸ್ಟಾರ್ಟಿಂಗ್ ಮನೆಯಾಗಿದ್ದೆ ತಿಂತೀಯ ಅಂದ 300 ಏನ್ ದವಮ್ಮ ಅದೆಲ್ಲ ರಿಯಾಲಿಟಿ. ದಿನ ರಿಯಾಲಿಟಿ ಚೆಕ್ ಕೇಳ್ಕೊಂಡಿಲ್ಲ, ಮರ್ತೋಗಾರ ಅನ್ಕೊಂಡಿದ್ದೆ. ಏನ ಕಾರಲ್ಲಿ ಬರೋವಾಗ ನಿಲ್ಸಕ್ಕಾಗಲ್ಲ ಅಂದ್ಬಿಟ್ಟು ನೀನ್ ಆಗ್ಲಿಕ್ಕ ನಿಂದೋಲ್ಲ ಇದರಲ್ವ ಕೇಳಿಸಿಲ್ಲ. ದೊಡ್ಡ ಚಿಕ್ಕ ಮಗಳಿಗೂ ಇಷ್ಟ. ಸೊ ಇವಾಗ ಚಿಕ್ಕ ಮಕ್ಳನ್ನ ತಂದು ಇಕ್ಬಿಡು ಅಡ್ಡ. ಬನ್ನಿ ಗೈಸ್ ತಿನ್ನೋಣ, ಲೆಟ್ಸ್ ಗೋ. 300 ರೂಪಾಯಿ ಅಂತಮ್ಮ ಇಷ್ಟು. ನಾನು ತೊಗೊಳೋದೇ ಇಲ್ಲ ಗೊತ್ತಾ, ಕಾಸೆಲ್ಲ ಜಾಸ್ತಿ ಇದ್ರೆ. ಸೊ ಗೈಸ್ ಲೆಟ್ಸ್ ಈಟ್ ತಾಟಿನಿಂಗು. ನಂಗೆ ಆ್ಯಕ್ಚುಲಿ ಇದರಲ್ಲಿ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು, ಅದಾದ್ಮೇಲೆ ತಿನ್ನಬೇಕು. ಬಂದರೆ ಆಸೆ ನಂಗೆ ಆ್ಯಕ್ಚುಲಿ. ಎಲ್ಲಂದರೆ ನಮ್ಮ ಅಜ್ಜಿ ಮನೆ ಹತ್ರ ಈ ರೋಡ್ ಮೇಲೆ ರೋಡಲ್ಲೆಲ್ಲ ಲೈಕ್ ಗಾಡಿಯೆಲ್ಲ ಹಾಕೊಂಡು ನಮ್ಮ ಅಜ್ಜಿ ಮನೆ ಹತ್ರ ಆ ಕಾಟಲ್ಲೆಲ್ಲ ಬರ್ತಿದ್ರು. ಅವಾಗ ಹೋಗ್ಬಿಟ್ಟು ರೋಡ್ ಮೇಲೆ ರೋಡಲ್ಲಿ ನಿಂತ್ಕೊಂಡು ಅದು ಎಳೆ ಕಾಯಿ ಇರಬೇಕು ಮತ್ತು ಒಳಗಡೆ ಫುಲ್ಲು ವಾಟರ್ ಇರಬೇಕು. ಚೆನ್ನಾಗಿರುತ್ತೆ ಗೈಸ್, ನಿಮ್ಗೆ ಗೊತ್ತಿಲ್ಲ. ನನಗೆ ಇದೆಲ್ಲ ತುಂಬ ತುಂಬ ಇಷ್ಟ. ಈ ಥರ ಎಲ್ಲ ಈ ಸಿಪ್ಪೆ ಎಲ್ಲ ಬಿಡಿಸೋದು ಕಷ್ಟ, ಬಟ್ ಹಾಫ್ ಅವ್ರು ತೆಗೆದು ಕೊಟ್ಟಿರ್ತಾರೆ. ಬಟ್ ಈ ಥರ ತೆಗೆದ್ಬಿಟ್ಟು ಆದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫುಲ್ ಕೋಲ್ಡ್ ಆದಮೇಲೆ ತಿಂದರೆ ಡೆಸರ್ಟ್ ಎಲ್ಲ ಏನಿಲ್ಲ ಇದ್ರ ಮುಂದೆ. ಆ ಥರ ಚೆನ್ನಾಗಿರುತ್ತೆ. 100 ರೂಪಾಯಿಗೆ 3? ಏನು ಮಮ್ಮಿ ಹಂಗ್ತಾನೆ? 100 ರೂಪಾಯಿಗೆ 3 ಆ ಥರ ಎಲ್ಲ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸ್ಟ್ರೀಟ್ ಕಾರ್ನರಲ್ಲಿರುತ್ತೆ. ನಂಗೆ ಈ ಮಾವಿನ ಹಣ್ಣು, ತಾಟಿನಿಂಗು, ಎಳ್ನೀರು ಅದೆಲ್ಲ ಮನೇಲಿದ್ದಾಗ ಫುಲ್ಲು ಎಲ್ಲ ತಿಂದ್ಬಿಟ್ಟು ಮಜಾ ಮಾಡ್ತಾಯಿರ್ತೀನಿ. ಆ್ಯಂಡ್ ಆಲ್ಸೋ ಲೀಚಿ, ಮೈ ಫೇವ್ರೆಟ್ ಫ್ರೂಟ್. ಚಾಕುವಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಚಾಕುವಲ್ಲಿ ಮಾಡಿದ್ರೆ ಟೇಸ್ಟ್ ಒಂಥರ ಚೇಂಜ್ ಆಗಿಬಿಡುತ್ತೆ. ಸೊ ಸೀರಿಯಸ್ ಜಲ್ಲಿ ಮೊಗ ಒಳಗಡೆ ಹಾಕಿರ್ತಾರಲ್ಲ ಹಿಂಗಿರುತ್ತೆ. ಸಾಕಾಗಲ್ಲಮ್ಮ. ಇಟ್ಸ್ ಸೋ ಗುಡ್, ಯಮ್ಮಿ, ಟೇಸ್ಟಿ. ಮತ್ತು ಇದರಲ್ಲಿ ಪಾಯಸ ಮಾಡ್ತಾರೆ ಮತ್ತು ಬೇರೆ ಬೇರೆ ಡೆಸರ್ಟ್ಸ್ಗೆಲ್ಲ ಹಾಕ್ತಾರೆ. ಅದಕ್ಕೆ ಅದೆಲ್ಲದಕ್ಕಿಂತ ಹಿಂಗೆ ಚೆನ್ನಾಗಿ ತಿಂದ್ರೆ, ನಾರ್ಮಲಾಗಿ ಫ್ರೂಟ್ ಥರ ತಿಂದರೆ ಟೇಸ್ಟಿ. ಬಟ್ ಪಾಯಸ ಆಮೇಲೆ ಇನ್ನೇನು ಕಸ್ಟರ್ಡ್ಗೆಲ್ಲ ಹಾಕ್ತಾರೆ, ಅವು ಕೂಡ ಚೆನ್ನಾಗಿರುತ್ತೆ. ಯು ಪೀಪಲ್ ಈಟ್. ಸೊ ಈ ಸಮ್ಮರ್ ಸೀಸನಲ್ಲಿ ಎಷ್ಟೊಂದು ಫ್ರೂಟ್ಸ್ ಬರುತ್ತಲ್ಲ ಅದೆಲ್ಲ ತಿನ್ನಿ. ಗೈಸ್ ನಮ್ಮ ಮಮ್ಮಿಗೊಂದು ಪಾರ್ಸಲ್ ಬಂದಿದೆ. ಲೆಟ್ಸ್ ಗೋ ಆ್ಯಂಡ್ ಗಿವ್ ಹರ್. ಮಮ್ಮಿ ಗೆಸ್ ವಾಟ್? ಯರ್ ಫಸ್ಟ್ ಎವರ್. ಖುಷಿ ಪಟ್ಟೋಗು. ಹಾಯ್ ಅಮ್ಮಮ್ಮ. ಪಬ್ಲಿಕ್ ಮ್ಯಾನ್. ಮಾತಾಡಿಸ್ತಾರೆ, ತುಂಬಾ ಕಡೆ ಸಿಗ್ತಾರಲ್ಲ, ಎಲ್ಲ ಕಡೆನೂ ಸಿಗ್ತಾರೆ. ಹಿಂಗೆ ಹಿಡನ್ ಟ್ಯಾಲೆಂಟ್ ವಿಡಿಯೋ ಮಾಡ್ಬಿಟ್ಟೆ ಸುಮ್ಮನೆ ಎಲ್ಲ ಹೇಳ್ಬಿಟ್ರು. ಹಿಂಗೆ ಇದನ್ನ ಹಾಕ್ತೀರಾ ಅಂತ. ಹಾಕ್ತೀರಿ. ಅಪ್ಪ ಕೈಲಿ ಮಾತಾಡ್ಸ್ಬಿಟ್ಟಿದ್ದೆ ಗೈಸ್ ನಮ್ಮಮ್ಮ. ನೀನ್ ತರ ಮುಷಂಡಿ ತರ ಇದ್ದೆ ಕ್ಯಾಮ್ರಾ ಇಟ್ಕೊಂಡು. ಅಂತೆಲ್ಲ ಅನ್ಬೇಡ. ನಾನು ಎಷ್ಟು ನಗ್ನಗ್ತಾ ಲವ್ವಿಕೆಯಿಂದ ಜೀವನ ಮಾಡ್ತಾ ಇದ್ದೀನಿ. ಡ್ಯಾಡಿನ ಹೋಗಿ ಮಾತಾಡ್ಸ್ತೇನೆ ನೀನ್ ವಿಡಿಯೋಲ್ಲಿ, ಬ್ಲಾಗಲ್ಲಿ. ಇಲ್ಲ ತಾನೆ ಮಾತಾಡ್ಸಿದ್ರೆ ಅವ್ರು ಮಾತಾಡ್ತಾರೆ. ಮಾತಾಡ್ಸಿದ್ರೆ ಮಾತಾಡ್ತಾರೆ, ಅದು ನಂಗೂ ಗೊತ್ತು. ಚಿಕ್ಕಮ್ಮನು ಮಾತಾಡೋರು, ಬಟ್ ಟೈಮ್ ಆಗಿಲ್ಲ. ನಾವು ಚಿಕ್ಕಮ್ಮನು ಸಿಕ್ಕಿದ್ರಂತೆ. ನಾನು ಜಾಸ್ತಿ ಹೇಳ್ ಬೆಳಗ್ಗೆ ನೆನ್ಸ್ಕೊಂತ ಇದ್ದು.
ಖುಷಿ ಆಗ್ತೈತೆ ನನ್ಕ ನನ್ನ ತಾಟಿ ನಿಂಗೆ ತಿಂತಾ ಇದ್ದೀನಿ ಮಳೆ ಬರ್ತೈತೆ ಅಂದ್ರೆ ನಾನು ಹೆಂಗೆ ಹೇಳಿ ನೋಡಿ ಆಗ್ತಾರೆ ನಮ್ಮಪ್ಪ ನಾನು ಬಿದ್ದೋದೆ ಗೈಸ್ ಬಂದಿದ್ದೆ ಸೆಕೆಂಡೇ ಬಿದ್ದೋದೆ ಇಲ್ಲಿ ಹಿಂಗೆ ನಡ್ಕೊಂಬರೋದು ಅದಕ್ಕೆ ನಮ್ಮಪ್ಪ ಹಿಂಗೆ ಹಾಕ್ಸ್ಬಿಟ್ಟವ್ರೆ ಮೊನ್ನೆ ಹೇಳ್ತಾ ಇದ್ರು ನನ್ನ ಮಗಳು ಬಿದ್ದೋದ್ಲು ಅಂತ. ಸೊ ಇವಾಗ ನಾನು ಮಳೆಯಲ್ಲಿ ಒಂದು ವಿಡಿಯೋ ಮಾಡ್ಬೇಕಂತ ನಂಗೆ ಆಸೆ ಆಗೈತೆ. ಲುಕ್ ಎಟ್ ದಟ್ ಮಳೆ ಈ ಮಣ್ಣು ವಾಸನೆ ನಂಗೆ ಸಖತ್ ಇಷ್ಟ. ಐ ಗಾಟ್ ಮೈ ಜ್ಯುವೆಲರಿ. ಸೊ ಬನ್ನಿ ಗೈಸ್ ಐ ಶೋ ಯು. ಆ್ಯಕ್ಚುಲಿ ಇವತ್ತು ಫ್ರೈಡೇ ಆ್ಯಂಡ್ ಒಳ್ಳೆ ದಿನ. ಬಂದು ಕೊಟ್ಟರು ಆ ಅಂಕಲ್. ನೀನು ಮಾತಾಡ್ತಾ ಇದ್ದೆ ಅವರಲ್ಲ ಬೇರೆ. ಸೊ ನನ್ನ ಜ್ಯುವೆಲರಿ ಬಂತು ಇವತ್ತು ಗೈಸ್. ಕಮ್ ಐ ಶೋ ಯು ಗೈಸ್. ಇದು ಒಂದು ಯುನೀಕ್ ಡಿಸೈನ್. ಈ ಥರ ಕಲೆಕ್ಷನ್ನೇ ಇಲ್ಲ ಅನ್ಕೊಳ್ಳಿ, ಅಷ್ಟು ಚೆನ್ನಾಗಿರೋದು. ನಂಗೆ ಫುಲ್ ಇಷ್ಟ. ಐ ಟೆಲ್ ಯು ಯಾಕೆ ಏನು ಹೆಂಗೆ ಅಂತ ಡೀಟೇಲ್ ಆಗಿ ಮಾತಾಡಿ ಹೇಳ್ತೀನಿ. ಡೀಟೇಲ್ ಆಗಿ ಹೇಳ್ತೀನಿ. ಸೊ ಫಸ್ಟ್ಲಿ ಬಂದ್ಬಿಟ್ಟು ರಾಧಾಕೃಷ್ಣ ಇದೆ ಅಂತ ಅಂದಿದ ತಕ್ಷಣ ಫುಲ್ ಇಷ್ಟ ಆಗುತ್ತೆ. ನಾನು ಕ್ಲಾಸಲ್ಲಿದ್ದೆ, ಇವ್ರ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ರು, ನೋಡ್ತಾ ಇದ್ದೆ. ಆ್ಯಂಡ್ ಅವಾಗ ನನಗೆ ಐ ಕ್ಯಾಚಿಂಗ್ ಆ್ಯಂಡ್ ಫುಲ್ ಫೇವ್ರೇಟ್ ಆಗ್ತು ರಾಧಾಕೃಷ್ಣ. ಯಾಕಂದರೆ ರಾಧಾಕೃಷ್ಣ ಅಷ್ಟು ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನಮ್ಮ ಹತ್ರ ಈ ಲಕ್ಷ್ಮಿ, ಗಣೇಶ ಮತ್ತು ಎಲಿಫ್ಯಾಂಟು, ಅದಾದಮೇಲೆ ಕಾಸು, ಆಮೇಲೆ ಮ್ಯಾಂಗೋ ಡಿಸೈನ್ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಇದೆ. ಬಟ್ ರಾಧಾಕೃಷ್ಣ ಇದೆ ಫಸ್ಟ್ ಪೀಸ್ ನಮ್ಮ ಮನೆಗೆ ಬರ್ತಾ ಇರೋದು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನಂಗೆ ಯೂಶ್ವಲಿ ಫುಲ್ ಗೋಲ್ಡ್ ಇರಬೇಕು, ಅದೇ ಥರ ಜ್ಯುವೆಲರೀಸ್ ಇಷ್ಟ ಆಗೋದು ನಂಗೆ. ಮಧ್ಯದಲ್ಲಿ ಈ ಥರ ಪರ್ಲ್ಸು, ಅದಾದಮೇಲೆ ಫುಲ್ಲು ಪರ್ಲ್ ಇರುತ್ತೆ, ಅದು ಮಧ್ಯದಲ್ಲಿ ಎಲ್ಲೆಲ್ಲೋ ಗೋಲ್ಡ್ ಆ ಥರ ಇರಬಾರ್ದು. ಗೋಲ್ಡ್ ಅಂದರೆ ಅದು ಫುಲ್ ಗೋಲ್ಡಾಗೇ ಇರಬೇಕು. ಆ್ಯಂಡ್ ದಿಸ್ ಇಸ್ ಸೋಚ್ ಅ ಬ್ಯೂಟಿಫುಲ್ ಒನ್. ಇದು ಬಂದ್ಬಿಟ್ಟು ಆ್ಯಂಟಿಕ್ ಗೋಲ್ಡ್ ಅಂತಾರೆ. ನಾರ್ಮಲ್ ಯೆಲ್ಲೋ ಗೋಲ್ಡ್ ಬರುತ್ತಲ್ಲ, ಯೆಲ್ಲೋ ಗೋಲ್ಡ್ ಅಲ್ಲ ಇದು. ದಿಸ್ ಇಸ್ ಆ್ಯಂಟಿಕ್ ಪೀಸ್. ಏನೋ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಇನ್ ಬಿಟ್ವೀನಲ್ಲಿ ರೆಡ್ ಸ್ಟೋನ್ಸ್, ರೂಬೀಸ್ ರೆಡ್ ಕಲರ್ದು ಏನಂತಾರೆ ಅದನ್ನು ಹಾಕಿದ್ದಾರೆ. ಬಟ್ ಇಲ್ಲಿ ಒಂದು ಎಮರಲ್ಡ್ ಇದೆ. ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ಬಿಟ್ಬಿಡಿ ಹಂಗೆ. ಆ್ಯಂಡ್ ಇದು ಬಂದ್ಬಿಟ್ಟು ಪರ್ಲ್ಸ್. ಆ್ಯಂಡ್ ಫುಲ್ ಪರ್ಲ್ಸ್ ಇಲ್ಲ, ಮಧ್ಯದಲ್ಲಿ ಗುಂಡು ಇದೆ, ಅದು ಗೋಲ್ಡ್ ಗುಂಡು. ತುಂಬ ಚೆನ್ನಾಗಿದೆ. ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಸೆಟ್ಸ್ ದಟ್ ಐ ರಿಯಲಿ ಹ್ಯಾವ್. ಸೈಡ್ಸಲ್ಲೆಲ್ಲ ಲಕ್ಷ್ಮಿ ಇದೆ, ಸೆಂಟ್ರಲ್ಲಿ ರಾಧಾಕೃಷ್ಣ. ಅದು ಹಾರ್ಟ್, ಅದನ್ನ ಯಾರು ಮಾಡಿದಾರೋ ಅವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಚೆನ್ನಾಗಿ ಕೆತ್ತಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದನ್ನ ನಾನು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊತೀನಿ. ಇನ್ನೂ ಲೇಟ್ ಇರೋದು ಹಬ್ಬ, ಇವಾಗೇನು ಬೇಡ, ಹಬ್ಬಕ್ಕೆ ಹಾಕೊತೀನಿ. ನಮ್ಮ ಮನೆ ಹಬ್ಬ ನಾವು ಚೆನ್ನಾಗಿ ಮಾಡ್ತೀವಿ. ಅದು ನಾನು ಬಂದಮೇಲೆ ಫಸ್ಟ್ ಹಬ್ಬ ಬೇರೆ. ಸೊ ಚೆನ್ನಾಗಿ ರೆಡಿ ಎಲ್ಲ ಆಗ್ಬಿಟ್ಟು ಒಡವೆ ಎಲ್ಲ ಹಾಕೊತೀನಿ. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಗೋಲ್ಡ್ ಬಗ್ಗೆ ಇಷ್ಟೊಂದು ಬ್ರೀಫಾಗಿ ಹೇಳಿರೋದು. ಇವಾಗ ಹೋಗಿ ದೇವ್ರ ಮನೇಲಿ ಇಡಬೇಕಿದೆ. ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ಧರಿಸುವುದು. ಬೈ ಗೈಸ್. ಈ ಕಾಲು ನೋಡೆ ಎಷ್ಟು ಚೆನ್ನಾಗೈತೆ. ದೇವ್ರದ್ದು ಒಡವೆ ನೋಡೆ, ಏನು ಡೀಟೇಲಿಂಗ್ ಅಲ್ಲ. ಚೆನ್ನಾಗಿ ನೋಡಿ. ಕಲ್ಲು ಹಂಗೆ ಇದ್ದಿದ್ರೆ ಬಿದ್ದೋಗೋದು. ಅದ್ರ ಮೇಲೆ ಡಿಸೈನ್ ಮಾಡೋರು ಕೆಳಗಡೆನೂ ಇದು ಮಾಡಿರೋದಕ್ಕೆ ಹಿಂಗೆ ಬಿದ್ದೋಗಲ್ಲ. ನಿನಗೆ ಅವಳಿಗಾದ್ರೆ ಬೀಚ್ ಇರೋ ತೊಗೊಂಡ್ರು ನಿನ್ಗೆ ಇಷ್ಟ ಆಗಲ್ಲ. ಅದಕ್ಕೆ ನಿನ್ಗೆ ಬರೀ ಗೋಲ್ಡೆ ಹಾಕಿದ್ರೂ ಏನು ವೇಸ್ಟ್ ಆಗಲ್ಲ. ನಿಂಗೆ ಇದೇ ಥರ ಇಷ್ಟ ಆಗಲ್ಲ. ನಾನು ಹಾಕಲ್ಲ ಅಲ್ಲ. ಆಯ್ತು, ಇಕ್ಕು ದೇವ್ರ ಮನೆಯಲ್ಲಿ ಬೇಗ. ಇನ್ನೊಂದು 100 ಇದೇ ಥರ ಬರಲಿ ಅಂತ.